ವಚನಾನಂದ ಸ್ವಾಮೀಜಿಯ ಜಾಮೀನು ನೋಡಿ. ವಚನಾನಂದ ಸ್ವಾಮೀಜಿಗೆ ಬಂಧನದ ಭೀತಿ ಹೆಚ್ಚಾಗಿದೆ. ಈಗ ಆಲ್ರೆಡಿ ಪೋಕ್ಸೋ ಕೇಸಲ್ಲಿ ಆರೋಪಿಯಾಗಿದ್ದಾರೆ ವಚನಾನಂದ ಸ್ವಾಮೀಜಿಯವರು. ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅವರ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಚನಾನಂದ ಸ್ವಾಮೀಜಿಗಳು ಬಂಧನ ಆಗಬಹುದು. ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಹರಿಹರ ಪೊಲೀಸರು ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗೆ ಮತ್ತಷ್ಟು ಸಂಕಷ್ಟ. ಇತ್ತೀಚೆಗೆ ಅವರನ್ನ ಪೀಠದಿಂದ ವಜಾ ಕೂಡ ಮಾಡಲಾಗುತ್ತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮವೇ ಕ್ರಿಯೇಟ್ ಆಯಿತು ಅನ್ನೋದು ಕೂಡ ಗೊತ್ತು. ಈಗ ಮತ್ತೊಂದು ಸಂಕಷ್ಟ. ಪ್ರಕರಣ ದಾಖಲಾಗುವ ಮುನ್ನವೇ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ಶ್ರೀಗಳು. ಈಗ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಸ್ವಾಮೀಜಿಗೆ ಬಂಧನದ ಭೀತಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಚನಾನಂದ ಶ್ರೀಗಳು ಅರೆಸ್ಟ್ ಆಗಬಹುದು. ಪೋಕ್ಸೋ ಕೇಸಲ್ಲಿ ಆರೋಪಿಯಾಗಿದ್ದಾರೆ ವಚನಾನಂದ ಸ್ವಾಮೀಜಿ. ಅವರ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಕೋರ್ಟ್ ಮೊರೆ ಹೋಗಿದ್ದಾರೆ. ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಹರಿಹರ ಪೊಲೀಸರು ವರದಿ ಕೊಟ್ಟಿದ್ದಾರೆ. ಮಕ್ಕಳ ಮೇಲೆ ಸ್ವಾಮೀಜಿ ನಡೆಸಿದಂತಹ ದೌರ್ಜನ್ಯ ಹಲ್ಲೆ ಕುರಿತ ಮಾಹಿತಿಯನ್ನ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಿರೋದು. ಅರೆಸ್ಟ್ ಆಗ್ತಾರ ಹಾಗಾದ್ರೆ ವಚನಾನಂದ ಸ್ವಾಮೀಜಿ? ಪೊಲೀಸ್ ತನಿಖಾಧಿಕಾರಿ ಸುರೇಶ್ ಸಗರಿ ವರದಿಯನ್ನ ಕೊಟ್ಟಿದ್ದು, ಸಲ್ಲಿಕೆ ಮಾಡಿದ್ದು, ಬೇಲ್ ರದ್ದುಗೊಳಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ಬೇಲ್ ಏನಾದರೂ ರದ್ದಾದರೆ ಪೋಕ್ಸೋ ಪ್ರಕರಣದಲ್ಲಿ ವಚನಾನಂದ ಸ್ವಾಮೀಜಿ ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧನ ಆಗುವಂತಹ ಸಾಧ್ಯತೆಗಳಿದೆ. ಬಾಲಕರ ಮೇಲೆ ದೌರ್ಜನ್ಯ ಎಸಗಿದಂತಹ ಕೇಸು ವಚನಾನಂದ ಸ್ವಾಮೀಜಿ ವಿರುದ್ಧ ಕಳೆದ ಕೆಲ ದಿನಗಳ ಹಿಂದೆ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ತನಿಖೆ ಕೂಡ ಎದುರಿಸ್ತಾ ಇದ್ದಾರೆ. ತಮ್ಮ ಮಠದಲ್ಲಿದ್ದಂತಹ ಬಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಇದೆ. ಕೇಸ್ ಇನ್ನೂ ದಾಖಲಾಗೇ ಇಲ್ಲ. ಅದಕ್ಕಿಂತ ಮುಂಚೆನೆ ಸ್ವಾಮೀಜಿ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನನ್ನ ಕೂಡ ಪಡ್ಕೊಂಡಿದ್ರು. ತಮ್ಮ ವಿರುದ್ಧ ಪೋಕ್ಸೋ ಕೇಸ್ ಮಾಡುವ ಷಡ್ಯಂತ್ರ ನಡೀತಾ ಇದೆ ಅಂತ ಆಂಟಿ ಸೆಪ್ರೇಟರಿ ಬೇಲ್ ಕೂಡ ಪಡ್ಕೊಂಡಿದ್ರು. ಸೊ ಇದೀಗ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಕೋರ್ಟ್ ಮೊರೆ ಹೋಗಿರೋದು. ಏನಿದು ಕೇಸು? ನಾನು ಆಗ್ಲೇ ಹೇಳಿದಾಗೆ 3 ಮಕ್ಕಳು ದೌರ್ಜನ್ಯದ ಆರೋಪ ಮಾಡಿದ್ರು. ಸ್ವಾಮೀಜಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಮಠದಲ್ಲಿ ಸ್ವಾಮೀಜಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ, ಅದರ ಜೊತೆಗೆ ನಾವು ಅಸ್ವಸ್ಥರಾದಂತಹ ಟೈಮಲ್ಲಿ ಔಷಧಿ ಕೊಡಲ್ಲ. ಏಪ್ರಿಲ್ 17ನೇ ತಾರೀಕು ಮಕ್ಕಳ ಮೇಲಿನ ದೌರ್ಜನ್ಯ ಆರೋಪಗಳು ಕೇಳಿಬಂದಂತ ಹಿನ್ನೆಲೆ ಜಿಲ್ಲಾ ಮಕ್ಕಳ ಸಮಿತಿ ಅಧ್ಯಕ್ಷೆ ಮಂಜುಳಾ ಮಹೇಶ್ ನೇತೃತ್ವದ ತಂಡ ಮಠಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಆಲ್ರೆಡಿ 3 ಹಂತಗಳಲ್ಲಿ ಬಾಲಕರೊಂದಿಗೆ ಸಮಾಲೋಚನೆಯನ್ನ ನಡೆಸಲಾಗಿದೆ. ಸೊ ಮಕ್ಕಳ ವಾಸಸ್ಥಳ ಇರ್ಬೋದು, ಸ್ವಾಮೀಜಿಯ ನಿವಾಸ, ಊಟದ ಹಾಲ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. 3 ಬಾಲಕರು ನೀಡಿದಂತ ಹೇಳಿಕೆಯ ಆಧಾರದ ಮೇಲೆ 3 ಹಂತದಲ್ಲಿ ವಿಚಾರಣೆ ನಡೀತಾ ಇದ್ದು ಅಂತಿಮ ಹಂತ ಕೂಡ ತಲುಪಿದೆ. ಸೊ ಈಗ ನಿಂತಿರೋದು 3 ಬಾಲಕರ ಹೇಳಿಕೆಯ ಮೇಲೇನೆ. ಸೊ ಹಾಗಾಗಿ ವಚನಾನಂದ ಸ್ವಾಮೀಜಿಗಳಿಗೆ ಮತ್ತಷ್ಟು ಸಂಕಷ್ಟ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು.